ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಹನುಮಂತರಾಜು ಜಿ ಅಂದ್ಬಿಟ್ಟು ನನ್ನ ಹೆಸರು ದಾಸರಳ್ಳಿ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಂದು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಗ್ರ್ಯಾಂಡಾಗಿ ಮಾಡಬೇಕು, ತುಂಬ ಚೆನ್ನಾಗಿ ನಮ್ಮ ರಮೇಶ್ ಗೌಡ್ರನ್ನ, ಮುನ್ಸವಣ್ಣವ್ರನ್ನ, ಅಂದನಪ್ಪವ್ರನ್ನ ಎಲ್ಲರನ್ನೂ ಕರೆದು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ರು ನಮ್ಮ ಸ್ನೇಹಿತರು. ಆದರೆ ಇವತ್ತು ಚೆನ್ನಮ್ಮರ ಒಂದು ಆರಾಧನೆ ಇರೋದ್ರಿಂದ ಇವತ್ತು ಹುಟ್ಟುಹಬ್ಬದ ಒಂದು ಇದರಲ್ಲಿ ನಾನು ಎಲ್ಲ ಕೇಕ್ ಕಟ್ ಮಾಡೋದಿರ್ಬೋದು, ಒಂದು ಸ್ಟೇಜ್ ಪ್ರೋಗ್ರಾಮ್ ಎಲ್ಲರೂ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ. ಇವತ್ತು ಅದು ನಮ್ಮ ಹುಡುಗರೆಲ್ಲ ಒತ್ತಾಯ ಮಾಡಿ ದೇವಸ್ಥಾನದಲ್ಲಿ ಪೂಜೆ ಅದು ಇಟ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ರಾಜೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ. ಇಷ್ಟೇ ಅಂದರೆ ನಮ್ಮ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಮಾತ್ರ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ. ಇಲ್ಲಿ ರಾಜೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಮುಗಿದಂಗೆ ಇವಾಗಿಂದ ಹಾಸನಾಗೆ ಪ್ರಯಾಣ ಬೆಳೆಸ್ತಾ ನಮ್ಮ ಹುಡುಗರೆಲ್ಲ ಹೋಗ್ತಾ ಇದ್ದೀವಿ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆಮೇಲೆ ನಮ್ಮ ತಾಯಿ ಜಗನ್ಮಾತೆ ರಾಜೇಶ್ವರಿ ಒಳ್ಳೆಯದು ಮಾಡಲಿ, ಅವ್ರಿಗೆ ಆಯುರಾರೋಗ್ಯ ಐಶ್ವರ್ಯರು ಕಾಪಾಡಿ ಕುಟುಂಬ ಒಳ್ಳೆಯದಾಗಲಿ, ಇನ್ನು ನಿರಂತರವಾಗಿ ಸಮಾಜ ಸೇವೆ ಮುಂದುವರಿಲಿ, ಅವರಿಂದ ಒಳ್ಳೆಯ ಒಂದು ಸಮಾಜ ನಿರ್ಮಾಣ ಆಗಲಿ ಅಂತ ನಾವು ದೇವರಲ್ಲಿ ಕೇಳಿಕೊಂಡು ಇನ್ನೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಶ್ರೀರಾಮ್ ಟೂಲ್ಸ್ ತುಂಬ ಅಧ್ಯಕ್ಷರಿದೆ. ಶ್ರೀರಾಮ್ ಟೂಲ್ಸ್ ಮಾಲೀಕರಾದ ನಮ್ಮ ಹನುಮಂತರಾಜ್ ಅವರು ಅವತ್ತಿಂದ ನಮ್ಮ ಜೊತೆ ಒಡನಾಡಿ ಅವ್ರದ್ದು ಇವತ್ತು ಹುಟ್ಟಿದಬ್ಬ. ಭಗವಂತ ಅವ್ರಿಗೆ ಅಷ್ಟ ಐಶ್ವರ್ಯ ಭಾಗ್ಯ ಕೊಟ್ಟು ಅವ್ರ ಕನಸುಗಳೆಲ್ಲ ನೆನಸಾಗಲಿ. ಮತ್ತು ತಾಯಿ ರಾಜೇಶ್ವರಿ ನಗರ ವಾರ್ಡು ನಮ್ಮ ತಾಯಿ ರಾಜೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಅವ್ರು ಹಿಂಗೆ ಪ್ರತಿ ವರ್ಷ ಸಮಾಜ ಸೇವೆ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಆಶಿಸ್ತೀನಿ. ಮುಂದಿನ ಏನು ಈ ಭಾಗದಲ್ಲಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಂಥ ಹನುಮಂತರಾಜು ಜಿಯವರ ಹುಟ್ಟುಹಬ್ಬವನ್ನು ಇಲ್ಲಿ ರಾಜೇಶ್ವರಿ ದೇವಸ್ಥಾನದಲ್ಲಿ ಸರಳವಾಗಿ ಹಮ್ಮಿಕೊಳ್ಳಲಾಗಿದೆ. ಹಾಗೂ ಇವತ್ತು ಚೆನ್ನಮ್ಮಾಜಿಯವರ ಆರಾಧನಾ ಕಾರ್ಯಕ್ರಮ ಇರೋದ್ರಿಂದ ಇವಾಗ ನಮ್ಮ ಕಾರ್ಯಕರ್ತರು ಹಾಗೂ JDSನ ಎಲ್ಲ ಮುಖಂಡರು ಸೇರಿ ನಾವೀಗ ಹಾಸನಕ್ಕೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೇವೆ. ಭಾಗದಲ್ಲಿ ಸುಮಾರು ಒಂದು 10-15 ವರ್ಷಗಳಿಂದ ಹನುಮಂತರಾಜಣ್ಣವರು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಆದರೆ ಕಳೆದ 5 ವರ್ಷಗಳಿಂದ ಜನಸಾಮಾನ್ಯರಾಗಿ ಇಲ್ಲಿ ಎಲ್ಲ ಕಾರ್ಯಗಳಲ್ಲೂ ತೊಡಕೊಂಡಿರ್ತಾರೆ. ಅದೇ ರೀತಿ ವಿದ್ಯಾರ್ಥಿಗಳು ಹಾಗೂ ಜನಸಾಮಾನ್ಯರಿಗೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ಸಹಕಾರನ ನೀಡ್ತಾ ಬಂದಿರ್ತಾರೆ. ಹಾಗೂ JDSನ ಕಟ್ಟಾಳು ಆಗಿ ಈ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ GB ಎಲೆಕ್ಷನ್ ನಡೆಯುತ್ತೆ. ಅದರಲ್ಲಿ ಹಿರಿಯರು ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ಮುಖಂಡರ ಆಶೀರ್ವಾದದೊಂದಿಗೆ ಈ ಭಾಗದಲ್ಲಿ ಏನು ಮುಂದಿನ GB ಎಲೆಕ್ಷನ್ ಬರುತ್ತೆ ಅದರಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಎಲ್ಲರೂ ಕೂಡ ಇವರಿಗೆ ನೀವು ಸಹಕಾರ ಮಾಡಬೇಕು, ಮತಗಳನ್ನ ನೀಡಬೇಕು ಅಂತ ಈ ಮುಖಾಂತರ ನಾನು ಕೇಳ್ಕೊಳ್ತೇನೆ. ಸ್ನೇಹಿತರ ಪರವಾಗಿ, ಕಾರ್ಯಕರ್ತರ ಪರವಾಗಿ ಹಾಗೂ ನನ್ನ ಮೂಲಕವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ನಮ್ಮ ಪ್ರೀತಿಯ ಸ್ನೇಹಿತರಾದ ಜಿ ಹನುಮಂತರಾಜರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರಕ್ಕೆ ಇಷ್ಟಪಡ್ತೀವಿ. ಮೊದಲಾಗಿ ಅವರು ಇವತ್ತಿನ ದಿವಸ ಯಾವುದೇ ಥರದ ಕಾರ್ಯಕ್ರಮವನ್ನು ಬೇಡ ಅಂತಲೇ ಹಿಂಸೆ ಕೊಟ್ಟರು. ನಮ್ಮ ಸ್ನೇಹಿತರ ನಡುವೆ ಬೇಕೇ ಬೇಕು, ನಾವು ಒಂದು ಅಟ್ಲೀಸ್ಟ್ ಒಂದು ಪೂಜೆಗೆ ಕಂತೀವಿ ಬನ್ನಿ ಅಂದ್ಬಿಟ್ಟು ಒತ್ತಾಯದ ಮೇಲೆ ಕರ್ಸ್ಕೊಂಡಿದ್ದೀವಿ. ಈಗ ಎಲ್ಲ ಸ್ನೇಹಿತರು ಶುಭ ಕೋರಿದ್ದಾರೆ. ಈಗ ನೆಕ್ಸ್ಟ್ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಾವು ಹಾಸನಕ್ಕೆ ಚೆನ್ನಮ್ಮರವರ ಕಾರ್ಯಕ್ರಮಕ್ಕೆ ನಾವು ಪ್ರಯಾಣ ಮುಂದುವರಿಸ್ತೀವಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ವಿಚಾರನ ನಿಮ್ಮಲ್ಲಿ ಹಂಚ್ಕೊಬೇಕು. ಇದು ಒಂಥರ ನೋವಿನ ಸಂಗತಿನೋ ಇಲ್ಲ ಏನು ಅಂತ ಆನಂದ ಭಾಷೆನೋ ಗೊತ್ತಾಗ್ತಾ ಇಲ್ಲ. ನಿನ್ನೆ ನೈಟ್ ಒಬ್ಬರು ಶಾಕ್ ಕೊಟ್ಟಿದ್ದಾರೆ ನನಗೆ. ಅದ್ರ ಬಗ್ಗೆ ಹೇಳ್ಕೊಬೇಕು ಅಂತ ಈ ಮೂಲಕ ಒಬ್ಬರು ನಮ್ಮ ಸ್ನೇಹಿತರು ನಾನು ನೆನೆಸ್ಕೊಳಕ್ಕೇನೆ ಮಾತಾಡೋಕ್ಕೂ ಮಾತು ಬರದೇ ಇರೋ ಥರ ಆಗ್ತಾಯಿದೆ. ಅವರು ಎದೆ ಮೇಲೆ ನನ್ನ ಫೋಟೋನ ಹಾಕ್ಸ್ಕೊಂಡಿದ್ದಾರೆ. ಅವ್ರಿಗೆ ಯಾವ ರೀತಿ ನಾನು ಕೃತಜ್ಞತೆ ಹೇಳಬೇಕು ನನಗೆ ಅರ್ಥ ಆಗ್ತಲ್ಲ. ಯಾಕೆ ಅಂದರೆ ನಾನೊಬ್ಬ ಡ್ರೈವರ್ ಆಗಿ ಇಲ್ಲಿಗೆ ಬಂದಿರೋದು, ಈ ಲೆವೆಲ್ಗೆ ಬಂದಿರೋದು. ನಾನು ಏನೂ ಅಲ್ಲ, ಇನ್ನು ಕೂಸು ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಅದು ಏನು ನೋಡಿ ನನ್ನಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ಅವರು ಫೋಟೋ ಹಾಕ್ಸ್ಕೊಂಡಿದ್ದಾರೆ. ಅವ್ರಿಗೂ ಅವ್ರ ಕುಟುಂಬಕ್ಕೂ ನಾನು ಯಾವತ್ತೂ ಕೂಡ ಚಿರಋಣಿಯಾಗಿರ್ತೀನಿ. ರಾಜೇಶ್ವರಿ ನಗರದ ಜನತೆಗೆ ಯಾವತ್ತೂ ನಾನು ಚಿರಋಣಿಯಾಗಿ ಇರ್ತೀನಿ. ಈ ಪ್ರೀತಿ ವಿಶ್ವಾಸನ ಯಾವತ್ತೂ ಕಳ್ಕೊಳಕ್ಕೆ ಇಷ್ಟಪಡಲ್ಲ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ನವೀನ್ ಅಂತ. ಸೊ ಅಣ್ಣನ ಬಗ್ಗೆ ಎಷ್ಟು ಹೇಳಿದ್ರು ಅದು ಕಮ್ಮಿನೇ. ಅವ್ರು ಹೇಳ್ಬೋದು ನಾನೇನೂ ಇಲ್ಲ ಅಂತ. ಬಟ್ ಅಣ್ಣ ಬೆಟ್ಟ, ನಾವಿನ್ನೂ ಎಲ್ಲೋ ಇದ್ದೀವಿ. ನಮ್ಮನ್ನ ಗುರ್ತಿಸ್ಬಿಟ್ಟು ಎಷ್ಟೇ ಅವ್ರು ನೋವಿರಲಿ ಬಟ್ ನವೀನ್ ಬಾಪ ಮಾತಾಡಿಸ್ತಾರೆ, ಅದೇ ನಮಗೆ ದೊಡ್ಡದು.
ಬಟ್ ಈ ರಾಜೇಶ್ವರಿ ದೇವಸ್ಥಾನದಲ್ಲಿ ಇವತ್ತು ಪೂಜೆ ಮಾಡಿದ್ದಾರೆ. ಅವ್ರಿಗೂ ಅವ್ರ ಕುಟುಂಬಕ್ಕೂ ಅವ್ರ ಮಕ್ಕಳಿಗೂ ಅವರೆಲ್ಲ ಫ್ಯಾಮಿಲಿಗೂ ಸುಖ ತರಲಿ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಖಂಡಿತ ಭಾರತೀಯ ಹನುಮಂತರಾಜನವ್ರನ್ನ ಗೆಲ್ಲಿಸ್ತೀವಿ. ಇದು ಶಪಥ ಮಾಡ್ತಾ ಇದ್ದೀವಿ. ದಯವಿಟ್ಟು ಕುಮಾರಣ್ಣವ್ರಿಗೆ ಹೇಳೋದೊಂದೇ, ಅಣ್ಣವ್ರಿಗೆ ಟಿಕೆಟ್ ಕೊಡಬೇಕು, ಬಿ ಫಾರಮ್ ಕೊಡಬೇಕು. ನಮ್ಮೆಲ್ಲರ ಕೋರಿಕೆ ಇದು. ನೀವು ಇದನ್ನು ಮಾಡ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಪ್ರೀತಿ ನೀವು ಅಲ್ಲಿ ತೋರಿಸ್ಬೇಕು. ಇದು ಯಾಕೆ ಇಲ್ಲಿ ಮಾಡಿದ್ದೀನಿ ಅಂದರೆ ಅಲ್ಲಿ ಟಿಕೆಟ್ ಕೊಡ್ಬೇಕು ನಮಗೆ, ಅದಕ್ಕೋಸ್ಕರ. ಥ್ಯಾಂಕ್ ಯು. ಇವತ್ತು ನಮ್ಮ ಯಜಮಾನರು ಡಾಕ್ಟರ್ ಜಿ ಹನುಮಂತರಾಜ್ ಅವರ ಹುಟ್ಟುಹಬ್ಬ ಇರೋದ್ರಿಂದ ಮೊದಲನೇದಾಗಿ ಇವತ್ತು ಚೆನ್ನಮ್ಮ ಪುಣ್ಯಸ್ಮರಣೆ ಇರೋದ್ರಿಂದ ನಾವು ಯಾವುದೇ ಕಾರ್ಯಕ್ರಮ ಮಾಡಬಾರ್ದು ಅಂತ ಎಲ್ಲನೂ ಸ್ಟಾರ್ಟ್ ಮಾಡಿಲ್ಲ. ಬಟ್ ನಮ್ಮ ಯಜಮಾನರು ಅವರ ಅಭಿಮಾನಿಗಳು ಸರ್ ಮಾಡಲೇಬೇಕು, ದೇವಸ್ಥಾನದ ರಾಜೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಆದರೂ ಮಾಡೋಣ ಅಂತ ಅವರ ಒತ್ತಾಯದ ಮೇರೆಗೆ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ವಿ. ಅವರ ಅಭಿಮಾನಿಗಳು ಒತ್ತಾಯ ಮಾಡಿ ಪೂಜೆ ಮಾಡಿರೋದ್ರಿಂದ ಮಾಡಿದ್ವಿ. ಈ ಪೂಜೆ ಮುಗಿಸ್ಕೊಂಡು ಇಲ್ಲಿಂದ ಹಾಸನ ಹೊರಡ್ತಾ ಇದ್ದೀವಿ. ಮತ್ತೊಮ್ಮೆ ಅವರಿಗೆ ಇಷ್ಟಪಡ್ತೀನಿ.